ಹಲೋ ಫ್ರೆಂಡ್ಸ್, YP ಸಕ್ಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ 10,000 ಬಜೆಟ್ ಒಳಗೆ ಇರುವಂತಹ ಎರಡು ಬೆಸ್ಟ್ ಫೋನ್ಗಳನ್ನು ಆಯ್ಕೆ ಮಾಡಿಕೊಂಡು ತಂದಿದ್ದೇನೆ. 10,000 ಒಳಗೆ ಇರುವಂತಹ ಫೋನ್ಗಳನ್ನು ಆಯ್ಕೆ ಮಾಡಿಕೊಳ್ಳುವಾಗ ಬಿಗ್ ಬ್ಯಾಟರಿ ಬ್ಯಾಕಪ್ ಅನ್ನ ಇರುವಂತದ್ದು, ಬಿಗ್ ಸ್ಟೋರೇಜ್ ಸಿಸ್ಟಮ್ ಅನ್ನ ಹೊಂದಿರುವಂತದ್ದು ಮತ್ತು ಹೈ ಲೆವೆಲ್ ಗೇಮ್ ಅನ್ನು ಆಡುವಂತಹ ಪವರ್ಫುಲ್ ಚಿಪ್ಸೆಟ್ ಅನ್ನ ಹೊಂದಿರುವಂತಹ ಫೋನ್ಗಳನ್ನ ಆಯ್ಕೆ ಮಾಡಿಕೊಳ್ಳುವಂತದ್ದು. ಆದ್ದರಿಂದ ಇವೆಲ್ಲವನ್ನ ಗಮನದಲ್ಲಿ ಇಟ್ಟುಕೊಂಡು ಎರಡು ಫೋನ್ಗಳನ್ನ ತಂದಿದ್ದೇನೆ. ಈ ಫೋನ್ಗಳು ಬಿಗ್ ಬ್ಯಾಟರಿ ಬ್ಯಾಕಪ್ ಅನ್ನ ಹೊಂದಿವೆ, ಬಿಗ್ ಸ್ಟೋರೇಜ್ ಸಿಸ್ಟಮ್ ಅನ್ನ ಹೊಂದಿವೆ ಮತ್ತು ಹೈ ಲೆವೆಲ್ ಗೇಮ್ ಅನ್ನ ಆಡುವಂತ ಪವರ್ಫುಲ್ ಪ್ರೊಸೆಸರ್ ಅನ್ನ ಈ ಫೋನ್ಗಳು ಹೊಂದಿವೆ. ಅದರಿಂದ ಈ ಫೋನ್ಗಳ ಬಗ್ಗೆ ಡೀಟೇಲ್ ಆಗಿ ತಿಳ್ಕೋಬೇಕು ಅಂತಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋಗೊಂದು ಲೈಕ್ ಕೊಡಿ. ಈ ಫೋನ್ಗಳ ಬಗ್ಗೆ ನಿಮ್ಮಲ್ಲಿ ಏನಾದರೂ ಕ್ವಶನ್ಗಳಿದ್ರೆ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಬರೆಯಿರಿ, ಉತ್ತರವನ್ನ ಖಂಡಿತವಾಗಿ ನಾನು ಕೊಡ್ತೀನಿ. ಎರಡು ಬೆಸ್ಟ್ ಫೋನ್ಗಳನ್ನ ಆಯ್ಕೆ ಮಾಡಿಕೊಂಡು ತಂದಿದ್ದೇನೆ. ಎರಡೂ ಫೋನ್ಗಳು ಒಂದಕ್ಕೊಂದು ಒಳ್ಳೆಯ ಒಂದು ಫೀಚರ್ಸ್ ಅನ್ನ ಹೊಂದಿವೆ. ಅದರಲ್ಲಿ ಮೊದಲು ಪೊಕೊ M6 Plus 5G ಫೋನ್ ಬಗ್ಗೆ ನೋಡ್ತಾ ಹೋಗೋಣ. ಇದರ ಒಂದು ಡಿಸ್ಪ್ಲೇ ಬಗ್ಗೆ ಹೇಳಬೇಕಂದ್ರೆ 6.79 ಇಂಚಸ್ ಫುಲ್ HD ಪ್ಲಸ್ IPS LCD ಡಿಸ್ಪ್ಲೇ ಅನ್ನ ಕೊಟ್ಟಿರುವಂತದ್ದು. ಇದಕ್ಕೆ 120 Hz ರಿಫ್ರೆಶ್ ರೇಟ್ ಅನ್ನ ಕೊಡಲಾಗಿದೆ. 515 ಇಂಚ್ ಪೀಕ್ ಬ್ರೈಟ್ನೆಸ್ ಅನ್ನ ಇದು ಹೊಂದಿರುವಂತದ್ದು ಮತ್ತು ಇದಕ್ಕೆ Gorilla Glass 3 ಪ್ರೊಟೆಕ್ಷನ್ ಅನ್ನ ಇದಕ್ಕೆ ಕೊಟ್ಟಿರುವಂತದ್ದು. ಇದರ ಡಿಸೈನ್ ಬಗ್ಗೆ ನೋಡಬೇಕಂದ್ರೆ ಪ್ರೀಮಿಯಂ ಗ್ಲಾಸ್ ಬಾಡಿಯನ್ನ ಕೊಟ್ಟಿರುವಂತದ್ದು. ಇದಕ್ಕೆ 8.3 mm ಥಿಕ್ನೆಸ್ ಅನ್ನ ಇದು ಹೊಂದಿದೆ ಮತ್ತು 205 ಗ್ರಾಮ್ ವೇಟ್ ಅನ್ನ ಇದು ಹೊಂದಿರುವಂತದ್ದು. ಮತ್ತು ಇದು ಹೊಂದಿರುವಂತಹ ಒಂದು ಕ್ಯಾಮೆರಾ ಬಗ್ಗೆ ಹೇಳಬೇಕಂದ್ರೆ 108 MP ಮೇನ್ ಕ್ಯಾಮೆರಾವನ್ನ ಇದು ಹೊಂದಿದೆ. ಇದಕ್ಕೆ EIS ಸಪೋರ್ಟ್ ಕೂಡ ಇರುವಂತದ್ದು. 2 MP ಮೈಕ್ರೋ ಸೆನ್ಸಾರ್ ಅನ್ನ ಕೊಡಲಾಗಿದೆ. 13 MP ಸೆಲ್ಫಿ ಕ್ಯಾಮೆರಾವನ್ನ ಕೊಟ್ಟಿರುವಂತದ್ದು. ಇಲ್ಲಿ ನೀವು ಸೆಲ್ಫಿಯನ್ನ ಬಹಳ ಚೆನ್ನಾಗಿ ತೆಗೆದುಕೊಳ್ಳಬಹುದು ಮತ್ತು 1080p 30 fps ರಲ್ಲಿ ಎರಡು ಕ್ಯಾಮೆರಾದಿಂದ ವಿಡಿಯೋ ರೆಕಾರ್ಡಿಂಗ್ ಅನ್ನ ನೀವು ಮಾಡಿಕೊಳ್ಳಬಹುದು. ಇನ್ನು ಇದು ಹೊಂದಿರುವಂತಹ ಒಂದು ಪ್ರೊಸೆಸರ್ ಬಗ್ಗೆ ಹೇಳ್ಬೇಕಂದ್ರೆ ಇದಕ್ಕೆ ಸ್ನ್ಯಾಪ್ ಡ್ರ್ಯಾಗನ್ 4 Gen 2 ಪವರ್ಫುಲ್ ಅಂತ ಒಂದು ಪ್ರೊಸೆಸರ್ ಅನ್ನ ಕೊಟ್ಟಿರುವಂತದ್ದು. ಇದು 4nm ಚಿಪ್ಸೆಟ್ ಆಗಿರುವಂತದ್ದು. 450K ಪ್ಲಸ್ ಅಂತದ್ದು ಸ್ಕೋರ್ ಅನ್ನ ಇದು ಹೊಂದಿರುವಂತದ್ದು. ಇದಕ್ಕೆ LPDDR4X ಮತ್ತು UFS 2.2 ಕಾಂಬಿನೇಷನ್ ಅಲ್ಲಿ ಸ್ಟೋರೇಜ್ ಸಿಸ್ಟಮ್ ಅನ್ನ ಕೊಟ್ಟಿರುವಂತದ್ದು. 40 fps ನಲ್ಲಿ ಗೇಮಿಂಗ್ ಸಪೋರ್ಟ್ ಅನ್ನ ಇದು ಹೊಂದಿರುವಂತದ್ದು. ಇನ್ನು ಬ್ಯಾಟರಿ ಬಗ್ಗೆ ಹೇಳ್ಬೇಕಂದ್ರೆ 5030 mAh ಬ್ಯಾಟರಿಯನ್ನ ಕೊಟ್ಟಿರುವಂತದ್ದು. ಇದು ಒಂದು ದಿನ ನಿಮಗೆ ಯಾವುದೇ ಸಮಸ್ಯೆ ಇಲ್ಲದೆ ಬ್ಯಾಟರಿ ಬ್ಯಾಕಪ್ ಅನ್ನ ಕೊಡುವಂತದ್ದು. ಇದಕ್ಕೆ ಸಪೋರ್ಟಿವ್ ಆಗಿ 33 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಅನ್ನ ಕೊಡಲಾಗಿದೆ. IP53 ರೇಟಿಂಗ್ ಅನ್ನ ಕೊಟ್ಟಿರುವಂತದ್ದು. ಇದು Android 14 ನಲ್ಲಿ ರನ್ ಆಗುವಂತದ್ದು. ಇದಕ್ಕೆ 2 year OS ಅಪ್ಡೇಟ್ ಮತ್ತು 4 years ಸೆಕ್ಯೂರಿಟಿ ಅಪ್ಡೇಟ್ಸ್ ಅನ್ನ ಕೊಟ್ಟಿರುವಂತದ್ದು. ಇವೆಲ್ಲವನ್ನ ಹೊಂದಿರುವಂತಹ ಈ ಫೋನು ಸಖತ್ತಾಗಿದೆ ಅಂತ ಹೇಳ್ಬೋದು. ಇದರ ಒಂದು ಪ್ರೈಸ್ ಅನ್ನ ನೋಡ್ಬೇಕಂದ್ರೆ 6GB RAM ಮತ್ತು 128GB ಸ್ಟೋರೇಜ್ ಇರುವಂತಹ ಒಂದು ಫೋನ್ಗೆ 999 ಆಗಿರುವಂತದ್ದು. ಈ ಪ್ರೈಸು ಕೂಡ ಹೆಚ್ಚು ಕಮ್ಮಿ ಆಗಬಹುದು. ಇದನ್ನ ಕೊಂಡುಕೊಳ್ಳುವಾಗ ನೀವು ವಿಚಾರ ಮಾಡುವುದು ಒಳ್ಳೆಯದು. Moto G35 ಇದರ ಒಂದು ಡಿಸ್ಪ್ಲೇ ಬಗ್ಗೆ ನೋಡ್ಬೇಕಂದ್ರೆ 6.72 ಇಂಚಸ್ ಫುಲ್ HD ಪ್ಲಸ್ LTPS IPS LCD ಡಿಸ್ಪ್ಲೇನ ಕೊಟ್ಟಿರುವಂತದ್ದು. ಇದಕ್ಕೆ 120 Hz ರಿಫ್ರೆಶ್ ರೇಟ್ ಅನ್ನ ಕೊಡಲಾಗಿದೆ. 1000 nits ಪೀಕ್ ಬ್ರೈಟ್ನೆಸ್ ಅನ್ನ ಇದು ಹೊಂದಿರುವಂತದ್ದು. ಇದಕ್ಕೂ ಕೂಡ Gorilla Glass 3 ಪ್ರೊಟೆಕ್ಷನ್ ಅನ್ನ ಕೊಡಲಾಗಿದೆ. ಸೈಡ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದಕ್ಕೆ ಕೊಟ್ಟಿರುವಂತದ್ದು. ಇದರ ಒಂದು ಡಿಸೈನ್ ಬಗ್ಗೆ ಹೇಳ್ಬೇಕಂದ್ರೆ ಬ್ಯಾಕ್ ನಲ್ಲಿ ವೆಹಿಕಲ್ ಲೆದರ್ ನಿಂದ ಮಾಡಲಾಗಿದೆ. ಇದು 7.79 mm ಥಿಕ್ನೆಸ್ ಅನ್ನ ಹೊಂದಿರುವಂತದ್ದು ಮತ್ತು 187 ಗ್ರಾಮ್ ವೇಟ್ ಅನ್ನ ಹೊಂದಿರುವಂತದ್ದು. ಇದಕ್ಕೆ IP52 ರೇಟಿಂಗ್ ಅನ್ನ ಕೊಟ್ಟಿರುವಂತದ್ದು. ಇನ್ನು ಕ್ಯಾಮೆರಾ ಬಗ್ಗೆ ಹೇಳ್ಬೇಕಂದ್ರೆ 50 MP ಮೇನ್ ಕ್ಯಾಮೆರಾವನ್ನ ಕೊಡಲಾಗಿದೆ. 8 MP ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮೆರಾವನ್ನ ಸಹಿತ ಇದಕ್ಕೆ ಕೊಡಲಾಗಿದೆ. ಫ್ರಂಟ್ ಅಲ್ಲಿ 16 MP ಸೆಲ್ಫಿ ಕ್ಯಾಮೆರಾವನ್ನ ಕೊಡಲಾಗಿದೆ. 4K at 30 fps ರಲ್ಲಿ ವಿಡಿಯೋ ರೆಕಾರ್ಡಿಂಗ್ ಅನ್ನ ಮಾಡ್ಕೋಬಹುದು. ಇದನ್ನ
ಮೇನ್ ಕ್ಯಾಮ್ರಾದಿಂದ ಮಾಡಿಕೊಳ್ಳಬಹುದು. ಫ್ರಂಟ್ ಕ್ಯಾಮ್ರಾದಿಂದ 1080p at 30 fps ರಲ್ಲಿ ವಿಡಿಯೋ ರೆಕಾರ್ಡಿಂಗ್ ಮಾಡಿಕೊಳ್ಳಬಹುದು. ಇದರ ಪ್ರೊಸೆಸರ್ ಬಗ್ಗೆ ಹೇಳ್ಬೇಕಂದ್ರೆ ಯುಡಿಸಾಗ್ D760 5G ಚಿಪ್ಸೆಟ್ ಅನ್ನು ಕೊಟ್ಟಿರುವಂತದ್ದು. ಇದು 465K ಪ್ಲಸ್ ಅಂತದ್ದು ಸ್ಕೋರ್ ಅನ್ನ ಕೊಡಲಾಗಿದೆ. LPDDR4X ಮತ್ತು UFS 2.2 ಸ್ಟೋರೇಜ್ ಸಿಸ್ಟಮ್ ಅನ್ನ ಇದಕ್ಕೆ ಕೊಟ್ಟಿರುವಂತದ್ದು. ಇದರ ಒಂದು ಬ್ಯಾಟರಿ ಬಗ್ಗೆ ಹೇಳ್ಬೇಕಂದ್ರೆ 5000 mAh ಬ್ಯಾಟರಿಯನ್ನ ಕೊಟ್ಟಿರುವಂತದ್ದು. ಇದಕ್ಕೆ ಸಪೋರ್ಟಿವ್ ಆಗಿ 20 ವ್ಯಾಟ್ ಚಾರ್ಜಿಂಗ್ ಸಪೋರ್ಟ್ ಅನ್ನ ಇದಕ್ಕೆ ಕೊಟ್ಟಿರುವಂತದ್ದು. ಇದು ಬೇಗನೆ ನಿಮ್ಮ ಮೊಬೈಲ್ ಅನ್ನ ಚಾರ್ಜ್ ಮಾಡಿ ಕೊಡುವಂತದ್ದು. ಇನ್ನು Android 14 ರನ್ ಆಗುವಂಥದ್ದು. ಇದಕ್ಕೆ 4GB RAM ಮತ್ತು 128GB ಸ್ಟೋರೇಜ್ ಇರುವಂತ ಫೋನ್ಗೆ 9999 ಆಗಿರುವಂಥದ್ದು. ಈ ಬೆಲೆ ಕೂಡ ಯಾವುದೇ ಸಮಯದಲ್ಲಿ ಹೆಚ್ಚು ಕಮ್ಮಿ ಆಗಬಹುದು. ಅದರಿಂದ ನೀವು ಕೊಂಡುಕೊಳ್ಳುವಾಗ ಇದರ ಬಗ್ಗೆ ವಿಚಾರ ಮಾಡಿಕೊಳ್ಳುವುದು ಒಳ್ಳೆಯದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡೇನಿ. ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.